श्रीमद जगद्गुरु शिवानंद स्वामी महाराज की, वेदांत केसरी मल्लिकार्जुन योगी महाराज की, महात्मा बसवेश्वर महाराज की, आदिशक्ति लखनऊ माता की, भगवान वीरांजनेय महाराज की, सर्वसाधु संत महाराज की जय मंगलम जय नमः पार्वती पते शिव हर हर महादेव। ಒಂದೆರಡು ನಿಮಿಷ ಮಾತಾಡೋದು ನಾ ಏನ್ ಹೇಳ್ದೆ 2 ತಾಸು ಮಾತಾಡೋದಿಲ್ಲ. ಅವ್ರು ಉಳ್ಕೊಂಡ್ಕೊಳ್ತಾನ ಸುಮ್ಮನೆ ಇಷ್ಟು ಈ ಕಡೆ ಲಕ್ಷ ಕೊಡ್ರಿ. ಹಲವು ಮಾತೇನು ಗುರುರಾಯ ನೀನು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೆ ಕೃಪೆಯಾಗು. ಓ ಮಾನವಾರ್ಥಂ ಆವಿರ್ಭೂತಂ ವಾರಣೇಯಾದಿ ರಕ್ಷಕಂ ಶಿವರೂಪಂ ಶಿವಾನಂದಂ ವಂದಂ ವಂದೇ ಜಗದ್ಗುರು. ಯಾದೇವಿ ಸರ್ವಭೂತೇಷು ಕೃಷ್ಣಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಪ್ರಾತಸ್ಮರಣೀಯ ಎನ್ನಾರಾಧ್ಯ ದೈವ ಜಗದ್ಗುರು ಶಿವಾನಂದ ಅಪ್ಪನವರ ಜಗನ್ಮಾತೆಯ ದಿವ್ಯ ಅಡಿದಾವಣೆಗಳನ್ನು ಎಲ್ಲ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಕ್ಷೇತ್ರದ ಅಧಿಷ್ಠಾತೃ ದೇವತೆ ಲಕ್ಕನ್ ತಾಯಿಯ ಸೂಚನಕ್ಕೂ ಭಕ್ತಿಯಿಂದ ಬಲಬಳೆದು ನೆಲಜಲವನ್ನು ಪಾವನವನ್ನಾಗಿ ಮಾಡಿದ ಕರುಣಾನಾಥನನ್ನೇ ಮೊದಲು ಮಾಡಿಕೊಂಡು ಎಲ್ಲ ಮಹಾತ್ಮರ ದಿವ್ಯ ಹರಿದಾರರಿಗೆ ಭಕ್ತಿ ನಮನಗಳನ್ನ ಸಮರ್ಪಣೆ ಮಾಡಿ ಕಾರ್ಯಕ್ಕೆ ಕಾರಣೀಭೂತನಾಗಿರುವ ಮಾರುತಿ ದೇವರ ದಿವ್ಯ ಚರಣಾರವಿಂದಕ್ಕೂ ಭಕ್ತಿಯಿಂದ ಪ್ರಣಾಮಗಳನ್ನ ಸಮರ್ಪಿಸಿ ಇವತ್ತು ವಿಶೇಷವಾಗಿರತಕ್ಕಂತಹ ಹನುಮ ಜಯಂತಿ ಜೊತೆಗೆ ನಮ್ಮ ಆಧ್ಯಾತ್ಮಿಕ ಕ್ಷೇತ್ರದ ವೀರ ವೈರಾಗ್ಯ ನಿಧಿಯಾಗಿರ್ತಕ್ಕಂತಹ ಅಕ್ಕ ಮಹಾದೇವಿಯ ಜಯಂತಿಯ ಕಾರ್ಯಕ್ರಮ ಇವತ್ತಿನ ಈ ವೇದಿಕೆಯ ಸಂವಿಧಾನ ಸ್ಥಾನವನ್ನು ಅಲಂಕರಿಸಿರುವ ಹಿರಿಯರು, ಅನುಭಾವಿಗಳು, ಜ್ಞಾನವೃದ್ಧರು, ತಪೋವೃದ್ಧರು, ವಚನ ಶಿಲಾಮಂಟಪದ ರಚನಾಕರ್ತೃಗಳು ಆಗಿರ್ತಕ್ಕಂತಹ ಇಂಗಳೇಶ್ವರದ ಪರಮಪೂಜ್ಯ ಅಪ್ಪಮ್ಮನವರ ದಿವ್ಯ ಸನ್ನಿಧಾನಕ್ಕೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಿಸಿ ಹಿರಿಯರು, ಅನುಭಾವಿಗಳು ಯಾವತ್ತೂ ಭೈರವಾರಿಗೆಯ ಎಲ್ಲ ಆಧ್ಯಾತ್ಮಿಕ ಕಾರ್ಯಕ್ರಮಗಳ ಸಂವಿಧಾನ ಸ್ಥಾನವನ್ನು ಅಲಂಕರಿಸತಕ್ಕಂತಹ ಕಳಕೋಳದ ಪರಮಪೂಜ್ಯ ಅಪ್ಪಮ್ಮಗಳ ಸೂಚನಕ್ಕೂ ಭಕ್ತಿಯಿಂದ ಬರೆದು ನೆರೆಯ ಗ್ರಾಮದವರಾಗಿದ್ದರೂ ಕೂಡ ಭೈರವಾಡಿಗೆಯ ಪ್ರತಿ ಅಧ್ಯಾತ್ಮ ಕಾರ್ಯಕ್ರಮಕ್ಕೆ ತಮ್ಮದೇ ಆಗಿರ್ತಕ್ಕಂತಹ ಅಧ್ಯಾತ್ಮದ ಮುಡಿಸೇವೆಯನ್ನ ನೀಡತಕ್ಕಂತಹ ವೇದಮೂರ್ತಿ ಬಸವಣ್ಣನವರ ಶ್ರೀಚರಣಕ್ಕೂ ಇದೇ ಗ್ರಾಮದವರಾದ ವೇದಮೂರ್ತಿ ಮಂಜು ಶ್ರೀಚರಣಕ್ಕೂ ನಡೆಸಿ ಸಂಚಾಲಕರನ್ನೇ ಮೊದಲು ಮಾಡಿಕೊಂಡು ಇವತ್ತಿನ ಈ ಉಳಿತುಂಬದ ಸೇವೆಯನ್ನ ಒಪ್ಪಿಸಿಕೊಂಡಿರ್ತಕ್ಕಂತಹ 95-96ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳು SSLC ಆ ಎಲ್ಲ ಶರಣ ತಂದೆ ತಾಯಿಗಳಿಗೆ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರ್ತಕ್ಕಂತಹ ಸಮಸ್ತ ಶರಣ ತಂದೆ ತಾಯಿಗಳಿಗೆಲ್ಲರಿಗೂ ಶರಣೋ ಶರಣಾರ್ಥಿ. ಆಗ ಭೈರವಾಡಿಗೆಯ ನೆಲದ ಪುಣ್ಯವೋ ಏನೋ 29 ವರ್ಷಗಳ ಹಿಂದ ಈ ಒಂದು ಶಾಲೆಯೊಳಗೆ ಕಲಿತು ಹೋಗಿರ್ತಕ್ಕಂತಹ ವಿದ್ಯಾರ್ಥಿ ವೃಂದದವರು ಈ ನೆಲದ ಸ್ಮರಣೆಯನ್ನ ಮಾಡಿ ಆ ಶಾಲೆ ತಮಗೆ ಕೊಟ್ಟಿರ್ತಕ್ಕಂತಹ ಆ ಒಂದು ಕೊಡುಗೆಯನ್ನ ಉಡುಗೊರೆಯನ್ನ ಸ್ಮರಿಸಿಕೊಂಡು ಇಡೀ ಗ್ರಾಮವನ್ನ ಸುಭಿಕ್ಷವಾಗಿ ಇರಲಿ ಅನ್ನುವಂತಹ ಮಾರುತಿ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡುತ್ತಾ ಒಂದು ಹೆಣ್ಣು ಮಕ್ಕಳಿಗೆ ಗೌರವವನ್ನ ತೋರಿಸ್ತಕ್ಕಂತಹ ಕಾರ್ಯಗಳನ್ನ ಹಮ್ಮಿಕೊಂಡಿದ್ದಾರೆ. ಮನು ಮಹರ್ಷಿ ಹೇಳ್ತಾನೆ, ಯತ್ರ ನಾರಸ್ತ ಪೂಜ್ಯಂತೆ ತತ್ರ ರಮಂತೆ ದೇವತಾಃ. ಎಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವವನ್ನ ಕೊಡ್ತಾರೋ ಅಲ್ಲಿ ದೇವತೆಗಳು ವಾಸ ಆಗಿರ್ತಾರೋ ಅಂತ ದೇವರು ಅನ್ನ ಬದುಕಿಗೆ ಬೆಳಕನ್ನು ಕೊಡ್ತಕ್ಕಂತಹ ಪರಮಾತ್ಮ
ಆ ಪರಮಾತ್ಮ ನಿರ್ಗುಣ ನಿರಾಕಾರ ನಿರವಯನಾಗಿ ಇರತಕ್ಕಂಥವನು. ಆದ್ರ ಈ ದೇವನಾಡಿಗೆಯೊಳಗ ಆ ದೇವತೆಗಳನ್ನ ಎಲ್ಲಿ ಕಂಡಿದ್ದಾನೋ ಅಂದ್ರೆ ನಮ್ಮ ಮುತ್ತೈದೆ ತಾಯಿಯರಲ್ಲಿ ದೇವರನ್ನ ಕಂಡಿದ್ದಾರೆ. ಇದು ನಮ್ಮ ಆಧ್ಯಾತ್ಮಿಕ ಪರಂಪರೆ ಎನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಮುತ್ತೈದೆತನ ಅನ್ನುವಂಥದ್ದು ಹೆಣ್ಣು ಮಕ್ಕಳಿಗೆ ಬಹಳ ಮುಖ್ಯ. ಆ ಮುತ್ತೈದೆಯ ವಸ್ತುಗಳು ಅವರಿಗೆ ಇಡೀ ಜೀವನದ ಬದುಕಿನೊಳಗೆ ಹೆಂಗೆ ಇರಬೇಕು ಅನ್ನುವಂಥದ್ದನ್ನ ಕಲಿಸ್ತಾವ. ಕಾಲೊಳಗ ಕಾಲುಂಗುರು, ಕೈಯೊಳಗ ಹಸಿರುಗಳು, ಮೂಗಿನಲ್ಲಿ ನತ್ತು, ಹನಿಯ ಮೇಲಿರ್ತಕ್ಕಂತಹ ಕುಂಕುಮ, ಹೊರಗಲ್ಲಿರ್ತಕ್ಕಂತಹ ತಾಳಿ, ಪ್ರತಿಯೊಂದು ಕೂಡ ಹೆಣ್ಣು ಮಕ್ಕಳಿಗೆ ಏನು ಕಲಿಸ್ತಾವ ಅಂದ್ರ ತಾಗಿ ಬಾಗಿ ಸ್ವಲ್ಪ ಜೀವನದೊಳಗೆ ಬರ್ತಕ್ಕಂತಹ ಏರುಪೇರುಗಳನ್ನ ಸಮಿಸಿಕೊಂಡು ನಡಿಬೇಕು ಅನ್ನುವಂಥದ್ದನ್ನ ತಿಳಿಸ್ತಾವ. ತಾಳಿ ಕತ್ತರಿಸ್ತಾರೆ ನಮ್ಮ ವೇದಮೂರ್ತಿಗಳು. ಆ ಎರಡು ತಾಳಿ ಒಳಗೆ ಒಂದು ತವರು ಮನೆ ಬರ್ತೈತಿ, ಒಂದು ಗಂಡನ ಮನೆ ಬರ್ತೈತಿ. ಏನು ಕಾರಣ ಅಂದ್ರ ಎರಡೂ ಕಡೆಯಿಂದ ಏನೇ ಕಷ್ಟಗಳು ಬಂದ್ರು, ದುಃಖ ಅವಮಾನಗಳು ಬಂದ್ರು, ಏರಿಳಿತಗಳು ಬಂದ್ರು ಕೂಡ ಎಲ್ಲಿ ತನಕ ತಾಳ್ಕೋಬೇಕು ಅಂದ್ರ ಕುತ್ತಿಗೆ ಬರೋ ತನಕ ತಾಳ್ಕೋಬೇಕಮ್ಮ. ಅದಕ್ಕೆ ಹೇಳಿದ್ರು ಸಹನೆ ವಜ್ರದ ಕವಚ ಮಂಟು ತಿಮ್ಮ ಅಂತ. ಹೆಣ್ಣು ಮಕ್ಕಳಲ್ಲಿ ಸಹನೆ ಅಷ್ಟು ಇರ್ತೈತಿ ಅಂತ ತಿಳ್ಕೊಂಡ ಅವರಿಗೆ ತಾಳಿಯನ್ನ ಕಟ್ಟುತ್ತಾ ಇದ್ದಾನ. ಆ ಒಂದು ಸಾಂಕೇತಿಕವಾಗಿ ಹೆಣ್ಣು ಮಕ್ಕಳಿಗೆ ಇಷ್ಟೊಂದು ಪ್ರಾಶಸ್ತ್ಯ ಇರತಕ್ಕಂಥದ್ದು. ಅದರ ಜೊತೆಗಿನ ಇವತ್ತಿನ ದಿನಮಾನ ಹೆಂಗಾಗೈತಿ ಅಂದ್ರ ಸ್ವಲ್ಪ ಏನಾರ ಯಾಕಂದ್ರೆ ವ್ಯತ್ಯಾಸ ಆಯ್ತು ಅಂದ್ರ ಒಂದು ಹಗ್ಗ ತಗೊಳ್ಳುದು, ಇಲ್ಲ ಅಂದ್ರೆ ಕೋಲ್ಡ್ ಮೆಟ್ಟಿಲು ಏರೋದು. ಹಂಗಾಗಬಾರದು. ಅಕ್ಕ ಮಹಾದೇವಿ ಹೇಳ್ತಾಳೆ, ಲೋಕದಲ್ಲಿ ಹುಟ್ಟಿದ್ದ ಬಳಿಕ ಸ್ತುತಿನಿಂದೆಗಳು ಬಂದಳೆ, ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಜಗತ್ತಿನೊಳಗೆ ಬಂದಿದೆ ಎಂದು ಹೇಳಿದ್ರೆ ಎರಡೂ ಇರೋಣ, ಒಬ್ರು ಹೊಗಳೋರು ಇರೋರು, ಒಬ್ರು ತೆಗಳೋರು ಇರೋಣ. ಆದ್ರ ಬದುಕಿನ ಎರಡೂ ದಂಡೆಗಳನ್ನ ಸಮಭಾವದಿಂದ ತೂಗಿಸ್ತಾ ಈ ಬದುಕಿನ ನದಿಯಿಂದ ಪಾರಾಗಬೇಕಾಗಿತ್ತು ಅಂದ್ರ ಬಹಳಷ್ಟು ತಾಳ್ಮೆ, ಸಹನೆ, ಪರೋಪಕಾರ, ದಯ ಅನ್ನುವಂತಹ ಗುಣ ಇರಬೇಕು. ಜೊತೆಗಿನ ಭಗವಂತನಲ್ಲಿ ಭಕ್ತಿ ಅನ್ನುವಂಥದ್ದನ್ನ ಮಾರುತಿ ದೇವರಿಂದ ನಾವು ಕಲಿತುಕೊಳ್ಳಬೇಕು. ಏನೇ ಬಂದರೂ ಕೂಡ ಎಡೆಗೊಟ್ಟು ಆ ಎಲ್ಲವನ್ನ ನಡೆಸ್ತಕ್ಕಂತಹ ಸಾಮರ್ಥ್ಯವನ್ನ ಬಲಹೀನನಾಗಿರ್ತಕ್ಕಂತಹ ಮಾರುತಿ ದೇವರು ಕರುಣಿಸಲಿ. ಆಧ್ಯಾತ್ಮಿಕ ಜೀವನದೊಳಗ ಪ್ರಪಂಚದೊಂದಿಗೆ ನಡೀತಕ್ಕಂಥದ್ದನ್ನು ಕೂಡ ಎಲ್ಲ ಮಹಾತ್ಮರು ನಾವೆಲ್ಲರಿಗೆ ಕರುಣಿಸಲಿ ಅಂತ ಹಾರೈಸ್ತಾ, ಸಮಯ ಬಹಳ ವಿಶೇಷ ಆಗೈತಿ. ಅವುಗಳು ಬಹಳಷ್ಟು ವಯೋವೃದ್ಧರು, ಅಷ್ಟೇ ತಪಸ್ವಿಗಳು, ಸಮಯ ಅವರು ಬಂದು ಕುರಿತು ಮಾಡೋದಾಗೈತಿ. ಆಗ ಅನಿವಾರ್ಯ ಎಲ್ಲ ಕಾರ್ಯಕ್ರಮಗಳಿರೋದ್ರಿಂದ ಅವರು ಕಾರ್ಯಕ್ರಮಕ್ಕೆ ಹೋಗಬೇಕಾಗೈತಿ. ಅದಕ್ಕ ಮುಂದ ಎಲ್ಲ ಕಾರ್ಯಕ್ರಮಗಳನ್ನ ಜಲ್ದಿ ಮುಗಿಸಿ ಅವರಿಗೂ ತಾವು ಅನುವು ಮಾಡಿಕೊಡ್ರಿ ಅಂತ ತಿಳಿಸ್ತಾ ಈ 5 ದಿನಗಳವರೆಗೆ ನುಡಿಸೇವೆಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿರ್ತಕ್ಕಂತಹ ಗ್ರಾಮದ ಎಲ್ಲ ಹಿರಿಯರಿಗೂ ಹಾಗೂ ಪರಮಪೂಜ್ಯ ಮಲ್ಲಯ್ಯಪ್ಪಗಳವರ ಚರಣ ಸನ್ನಿಧಿಗೂ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಣೆ ಮಾಡಿ ಒಂದಾಗಿ ಚಂದಾಗಿ ಗ್ರಾಮದೊಳಗೆ ಶಾಂತಿ ಸೌಹಾರ್ದತೆ ನೆಲೆಸುವಂತಹ ವಾತಾವರಣವನ್ನ ಎಲ್ಲರೂ ಕೂಡಿ ನಡೆಸುವಂತ ಹೋಗಬೇಕು ಅನ್ನುವಂತಹ ಮಾತನ್ನ ತಿಳಿಸ್ತಾ ಎಲ್ಲರಿಗೂ ಅರಿವಿರುವ ಪುಷ್ಪಗಳನ್ನ ಜಗದ್ಗುರು ಶಿವಾನಂದರ ಚರಣ ಸನ್ನಿಧಿಗೆ ಸಮರ್ಪಿಸಿ ಹರಂ